ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ನಾನಿವಾಗ ವೆಯ್ಟ್ ಲಾಸನ್ನು ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಮೊದಲಿಗೆ ಇವಾಗ ಡಿಟಾಕ್ಸ್ ಡ್ರಿಂಕನ್ನು ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನು ಮುಳ್ಳು ಸೌತೆ ಅಂತ ಹೇಳ್ತೀವಲ್ಲ, ಅದನ್ನು ನಾನಿವಾಗ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಜಾರಿಗೆ. ಹಾಗೆ ಒಂದು ಸ್ವಲ್ಪ ಒಂದು ಲೆಮನನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಅದರ ಜೊತೆಗೆ ಶುಂಠಿ. ರೀಸೆಂಟಾಗಿ ಸ್ವಲ್ಪ 1 ಮಂತ್ ಬ್ಯಾಕ್ ನಾನು ವಿಡಿಯೋ ಮಾಡಿ ಹಾಕಿದ್ದೆ, 1 or 2 ಮಂತ್ ಬ್ಯಾಕು. ಬಟ್ ಆದರೂ ಮತ್ತೆ ನಾನು ಕಂಟಿನ್ಯೂ ಆಗಿ ಫಾಲೋ ಮಾಡ್ತಾ ಇರಲಿಲ್ಲ. ಬಟ್ ಇವಾಗ ಮತ್ತೆ ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು ಅಂತೇಳಿ ಮತ್ತೆ ಟ್ರೈ ಮಾಡ್ತಾ ಇದ್ದೀನಿ. ಇವಾಗ ಫಸ್ಟು ಮಾರ್ನಿಂಗ್ ಎದ್ದು ಬಿಸಿನೀರು ಕುಡ್ದಾಗಿದೆ ನಾನು. ಅದಾದಮೇಲೆ ಈಗ ಡಿಟಾಕ್ಸ್ ಡ್ರಿಂಕನ್ನು ಮಾಡ್ತಾಯಿದ್ದೀನಿ. ಈ ಡ್ರಿಂಕ್ಸ್ ಹೇಗೆ ವರ್ಕ್ ಆಗುತ್ತೆ ನಿಜವಾಗ್ಲೂ ಹೇಳೋದನ್ನು ಕೇಳಿದ್ದೀನಿ. ಶುಂಠಿ ಇರ್ಬೋದು, ಹಾಗೆ ಸೌತೆಕಾಯಿ ಇರ್ಬೋದು, ಎಲ್ಲ ನಮ್ಮ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ ಅಂತೇಳಿ. ಆದರೂ ಇವಾಗ ಕರೆಕ್ಟಾಗಿ ಫಾಲೋ ಮಾಡಬೇಕು ಅಂತ ಇದ್ದೀನಿ. ನಿಮ್ಮ ಜೊತೆಗೂ ಕೂಡ ನಾನು ಶೇರ್ ಮಾಡ್ತೀನಿ ಯಾವ ಥರ ಎಲ್ಲ ನನಗೆ ಬೆನಿಫಿಟ್ ಆಗುತ್ತೆ, ವರ್ಕೌಟ್ ಆಗುತ್ತೆ ಅಂತ. ಹಾಗೆ ಇಲ್ಲಿ ಒಂದು ಆನ್ಲೈನಿಂದ ಶಾಪಿಂಗ್ ಮಾಡಿದ್ದೆ. ನನಗೆ ಗ್ಲಾಸ್ ಬಾಟಲ್ ಬೇಕಿತ್ತು, ಅಂದರೆ ಆಯಿಲ್ ಹಾಕಲಿಕ್ಕೆ ಯಾವಾಗಲೂ ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡ್ತಾಯಿದ್ದೆ. ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ಒಂದು ಗಾಜ್ ಐಟಮ್ ತರಿಸಬೇಕು ಅಂಥೇಳಿ. ಹಾಗೆ ತುಂಬ ಕಡಿಮೆ ರೀಸನೇಬಲ್ ಪ್ರೈಸಲ್ಲಿ ನನಗೆ ಸಿಕ್ತು ಫ್ಲಿಪ್ಕಾರ್ಟಲ್ಲಿ. ಸೊ ಅದರ ಜೊತೆಗೇ ಒಂದಷ್ಟು ಬೇರೆ ಬೇರೆ ಐಟಮ್ 2 ಫ್ರೀಯಾಗಿ ಬಾಟಲ್ ಕೂಡ ಸಿಕ್ಕಿದೆ. ಮತ್ತು ಅದಕ್ಕೆ ನಾಜಲ್ ಇರ್ಬೋದು, ಎಲ್ಲನೂ ಸಿಕ್ಕಿದೆ. ಮತ್ತು ಆಯಿಲ್ ಹಾಕುವಂಥ ಬ್ರಷ್ ಕೂಡ ಸಿಕ್ಕಿದೆ. ಬಾಟಲ್ ಮಾತ್ರ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು ನನಗೆ. ನಾನು ಲಿಂಕ್ ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ತುಂಬ ಕಡಿಮೆ ಬೆಲೆಗೆ ಸಿಕ್ಕಿದೆ. 2 ಬಾಟಲ್, 2 ಸಣ್ಣದು ಬಾಟಲ್ ಕೂಡ ಸಿಕ್ಕಿದೆ. ನಾನು ಆರ್ಡರ್ ಮಾಡಿದ್ದು 1000 ml ಅಂತ ಇತ್ತು ಆರ್ಡರ್ ಮಾಡಬೇಕಾದ್ರೆ. ಬಟ್ ಇಲ್ಲಿ ಬಂದಿದ್ದು 500 ml. ಸೊ ಇರಲಿ ಪರವಾಗಿಲ್ಲ, 2 ಬಾಟಲ್ಗೆ ಹಾಕಬೇಕಾದ್ರೆ 1 ಲೀಟರ್ ಸರಿಯಾಗುತ್ತೆ. ಹಾಗಾಗಿ ಈಗ ಆಯಿಲ್ ಖಾಲಿಯಾಗಿತ್ತು. ಮತ್ತು ಇವಾಗ ಆಯಿಲ್ ಬೀಳದೇ ಇರೋ ಥರ ಪ್ಯಾನೆಲನ್ನು ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ಹಾಕ್ಕೊಂಡು ನಾವು ಹಾಕ್ಕೊಳ್ಬೋದು. ಆಯಿಲ್ ಯಾವುದೇ ಥರ ಲೀಕೇಜ್ ಆಗಲ್ಲ. ತುಂಬಾ ಇಷ್ಟ ಆಯಿತು ನನಗೆ ಇದು. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಏನಾದರೂ ಒಂದು ಹೊಸ ವಸ್ತು ಮನೆಗೆ ಬಂದಾಗ ನಮಗೆ ತುಂಬ ಖುಷಿಯಾಗುತ್ತೆ ಅಡುಗೆ ಮಾಡಲಿಕ್ಕೆ. ಹೊಸ ವಸ್ತು ಅಲ್ಲಿ ನಾವು ಯೂಟ್ಯೂಬ್ ಇರ್ಬೋದು, ಟಿ ವಿಯಲ್ಲೆಲ್ಲ ನೋಡ್ತಾ ಇದ್ದೆ. ಸೊ ನಾನು ಒಂದು ಸಲ ತರಿಸಬೇಕು ಅಂದ್ಕೊಂಡು ಯೂಸ್ ಮಾಡಬೇಕಾದ್ರೆ ತುಂಬ ಖುಷಿಯಾಗುತ್ತೆ. ಹೊಸ ಐಟಮ್ ಏನಾದರೂ ಮನೇಲಿ ಇರಬೇಕಾದ್ರೆ ಇನ್ನಷ್ಟು ನಮಗೆ ಅಡುಗೆ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ಅಂತ ಹೇಳ್ಬೋದು. ನನಗಂತೂ ತುಂಬ ಇಷ್ಟ ಈ ಥರ ಏನಾದರೂ ಯೂಸ್ ಆಗುವಂಥದ್ದು ಹೊಸ ವಸ್ತು ಮನೆಗೆ ಬಂದರೆ. ಸೊ ನಿಮಗೂ ಈ ಥರ ಇಷ್ಟ ಆಗುತ್ತಾ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಆದಷ್ಟು ಇನ್ನು ಮುಂದೆ ನಾನು ವ್ಲಾಗನ್ನು ನಿಮ್ಮ ಜೊತೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಆದಷ್ಟು ಕಂಟಿನ್ಯೂ ಆಗಿ ವಾಚ್ ಮಾಡಿ. ಹಾಗೆ ನಿಮ್ಮ ಒಂದು ಏನೇ ಕಮೆಂಟ್ ಇರ್ಬೋದು, ಅನಿಸಿಕೆ, ಅಭಿಪ್ರಾಯ ಇದ್ದರೆ ಶೇರ್ ಮಾಡಿ. ಈಗ ಹಾಗೆ ಬ್ರೇಕ್ಫಾಸ್ಟನ್ನು ಮಾಡಬೇಕು. ಪಾತ್ರೆ ಎಲ್ಲ ವಾಶ್ ಮಾಡಿಟ್ಟು ಎಲ್ಲ ನೀಟಾಗಿಟ್ಟು. ಹಾಗೆ ನೀವು ಏನಾದರೂ ಪ್ಲಾಸ್ಟಿಕ್ ಬಾಟಲನ್ನು ಯೂಸ್ ಮಾಡ್ತಾಯಿದ್ರೆ ಆದಷ್ಟು ಅವಾಯ್ಡ್ ಮಾಡಿ. ತುಂಬ ದಿನಗಳ ಕಾಲ ನಾವು ಪ್ಲಾಸ್ಟಿಕ್ ಬಾಟಲಲ್ಲಿ ಇಟ್ಟು ಅದರಿಂದನೇ ಮತ್ತೆ ಯೂಸ್ ಮಾಡ್ತೀವಿ. ಮತ್ತು ವಾಶ್ ಮಾಡಲಿಕ್ಕೆ ಹೋದರೆ ಅದು ಕ್ಲೀನಾಗಿ ಜಿಡ್ಡೆಲ್ಲ ಹೋಗೋದಿಲ್ಲ. ಸೊ ಹೆಲ್ತಿಗೆ ತುಂಬಾ ಬ್ಯಾಡ್ ಎಫೆಕ್ಟ್ ಇದೆ. ಸೊ ನೀವು ಆದಷ್ಟು ಟ್ರೈ ಮಾಡಿ. ಹಾಗೆ ಇನ್ನೊಂದು ಮೇಯ್ನಾಗಿ ನಿಮ್ಮ ಜೊತೆ ಶೇರ್ ಮಾಡೋದಾದರೆ, ನಾನು ಬಾಟಲ್ ಆರ್ಡರ್ ಮಾಡಿದ್ದೆ ಅಲ್ವಾ, ಅದು ಆರ್ಡರ್ ಮಾಡಿದ್ದು ಫಸ್ಟು ಬರಬೇಕಾದ್ರೆ ಒಂದು ಬಾಟಲ್ ಮಾತ್ರ ಡ್ಯಾಮೇಜ್ ಆಗಿತ್ತು. ಮತ್ತು ನಾನು ಅದನ್ನು ರೀಪ್ಲೇಸ್ಮೆಂಟಿಗೆ ಹಾಕಿ ವಾಪಸ್ ಕಳಿಸಿದೆ. ಮತ್ತೊಂದು ಸಲ ಬರುವಾಗ ನನಗೆ ಚೆನ್ನಾಗಿ ಸಿಕ್ಕಿದೆ. ನೀಟಾಗಿ ಪ್ಯಾಕ್ ಮಾಡಿ ಕಳಿಸಿದ್ರು ಕೂಡ ಅದು ಒಡೆಯೋ ಚಾನ್ಸಸ್ ಇರುತ್ತೆ ಪ್ಯಾಕಿಂಗಲ್ಲಿ. ಸೊ ಹಾಗಾಗಿ ಮತ್ತು ಇಲ್ಲಿ ನೋಡ್ತಾ ಇರ್ಬೋದು, ಇವತ್ತು ಒಂದು ಒಳ್ಳೆ ರೆಸಿಪಿ ಮಾಡ್ತಾಯಿದ್ದೀನಿ. ದೋಸೆ ಆಗ್ಬೋದು, ಚಪಾತಿ ಅಥವಾ ಅನ್ನಕ್ಕೆ ತುಂಬ ಸೂಟ್ ಆಗುತ್ತೆ. ನೈಟೇ ನೆನೆಸಿ ಹಾಕಿದ್ದೆ ನಾನು ಹೆಸರು ಕಾಳು, ಹಾಗೆ ಬಟಾಣಿ ಮತ್ತು ಅಲಸಂಡೆ, ಸಣ್ಣ ಅಲಸಂಡೆ ಕಾಳು ಬರುತ್ತಲ್ಲ ಅದು. ಹಾಗೆ ಈಗ ಅದೆಲ್ಲ ನೆನೆಸಿ ಇಟ್ಟಿದ್ದೆ. ಮಸೂರ್ ದಾಲನ್ನು ಈಗ ನಾನು ಕುಕ್ಕರ್ಗೆ ಒಂದು ಸ್ವಲ್ಪ ತಗೊಂಡು ಅದನ್ನು ವಾಶ್ ಮಾಡಿ ಅದರ ಜೊತೆಗೆ ನೆನೆಸಿಟ್ಟಂಥ ಕಾಳನ್ನು ನಾನು ಹಾಕ್ಕೊಂಡು ಒಂದು 2ರಿಂದ 3 ವಿಸಿಲ್ ಬರೋದಕ್ಕೆ ಇಡ್ತಾಯಿದ್ದೀನಿ. ಹಾಗೆ ಈಗ ಅದಕ್ಕೆ ಮಸಾಲೆಗೆ ರೆಡಿ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಒಂದು 2 ಟೇಬಲ್ ಸ್ಪೂನಷ್ಟು ಧನಿಯಾ ಬೀಜ, ಹಾಗೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಮತ್ತು ಒಂದು 4ರಿಂದ 5 ಕಾಳುಮೆಣಸು.
ಇದಿಷ್ಟು ಹಾಕಿದರೆ ಸಾಕು. ಮತ್ತು ಸಾಂಬಾರು ಮೆಣಸು ಅಂದರೆ ಒಣಮೆಣಸನ್ನು ಕೂಡ ಹಾಕ್ಕೊಳ್ತೀನಿ. ಮತ್ತು ಒಂದು ಸ್ವಲ್ಪ ಸೋಂಪು ಕೂಡ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಮಸಾಲೆ ಫ್ರೈ ಮಾಡಲಿಕ್ಕೆ. ಮತ್ತು ಈರುಳ್ಳಿ, ಬೆಳ್ಳುಳ್ಳಿ ಹಾಗೆ ಸಾಂಬಾರು ಮೆಣಸು ಇದಿಷ್ಟು ಬೇಕಾಗುತ್ತೆ ಫುಲ್ ಈ ರೆಸಿಪಿ ಮಾಡಲಿಕ್ಕೆ. ಈಗ ಮೊದಲಿಗೆ ಈರುಳ್ಳಿಯನ್ನು ಕಟ್ ಮಾಡ್ತಾಯಿದ್ದೀನಿ. ಒಂದು ಒಗ್ಗರಣೆಗೆ, ಒಂದು ಮಸಾಲೆ ಫ್ರೈ ಮಾಡಿ ರುಬ್ಬಲಿಕ್ಕೆ ಹಾಕೋದಕ್ಕೆ. ಉದ್ದುದಕ್ಕೆ ಕಟ್ ಮಾಡಿದರೆ ಸಾಕಾಗುತ್ತೆ. ಈ ಒಂದು ಈರುಳ್ಳಿಯಲ್ಲಿ ಫಂಗಸ್ ಬಂದಿರುತ್ತೆ ಬ್ಲ್ಯಾಕ್ ಆಗಿ. ಸೊ ಅದರಿಂದ ಕರೆಕ್ಟಾಗಿ ನೋಡಿಕೊಂಡು ನಾವು ಅದನ್ನು ವಾಶ್ ಮಾಡಿ ಮತ್ತೆ ಯೂಸ್ ಮಾಡ್ಕೊಳ್ಬೇಕು. ಇಲ್ಲಾಂದರೆ ಅದು ನಮ್ಮ ಹೆಲ್ತಿಗೆ ಬ್ಯಾಡ್ ಇಶ್ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ನಾನು ನೀಟಾಗಿ ಒಂದೊಂದರಲ್ಲಿ ಇರೋದಿಲ್ಲ ನೋಡಿಕೊಂಡು ವಾಶ್ ಮಾಡಿ ಈಗ ಮತ್ತೆ ಬೆಳ್ಳುಳ್ಳಿಯನ್ನು ಬಿಡಿಸ್ಕೊಳ್ತಾ ಇದ್ದೀನಿ. ಇದು ಸಣ್ಣ ಬೆಳ್ಳುಳ್ಳಿ, ಸೊ ಹಾಗಾಗಿ ಸಿಪ್ಪೆ ತೆಗೆಯೋ ನೆಸೆಸಿಟಿ ಇಲ್ಲ, ನಾನು ಹಾಗೆ ಬಿಡಿಸಿ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಮೆಣಸು ಎಷ್ಟು ಬೇಕು, ಒಂದು 10 ಮೆಣಸಾದರೂ ಬೇಕಾಗುತ್ತೆ. ಗ್ರೇವಿ ಟೈಪ್ ಬರಬೇಕಲ್ವಾ, ಸೊ ಹಾಗಾಗಿ ಗ್ರೇವಿ ಟೈಪ್ ಬರೋದಕ್ಕೆ ಒಂದು 10 ಮೆಣಸನ್ನು ತಗೊಂಡಿದ್ದೀನಿ. ಅದು ಕೂಡ ಅಷ್ಟೇ ಒಂದು ಸ್ವಲ್ಪ ಲೈಟಾಗಿ ಬೂಸ್ಟ್ ಬಂದಾಗೆ ಆಗಿತ್ತು. ಸೊ ಹಾಗಾಗಿ ವಾಶ್ ಮಾಡಿ ತಗೊಳ್ತಾ ಇದ್ದೀನಿ. ಕೆಲವು ಸಲ ಬಿಸಿಲಿಗೆ ಹಾಕದೇ ಇದ್ದರೆ ಬೇಗನೆ ಫಂಗಸ್ ಬರುತ್ತೆ, ಹಾಗಾಗಿ ಯೂಸ್ ಮಾಡಲಿಕ್ಕೆ ಸರಿ ಆಗಲ್ಲ. ಮತ್ತು ಈಗ ನೋಡ್ತಾ ಇರ್ಬೋದು ಮಸಾಲೆಗೆ ಏನೆಲ್ಲ ಹೇಳಿದೆ ನಾನು, ಧನಿಯಾ ಬೀಜ, ಜೀರಿಗೆ ಹಾಗೆ ಸೋಂಪು, ಕಾಳುಮೆಣಸು, ಒಂದೇ ಒಂದು ಲವಂಗ ಹಾಗೆ ಸಣ್ಣ ಪೀಸ್ ಚಕ್ಕೆಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ಮತ್ತು ಈಗ ಮಸಾಲೆಗೆ ಬೇಕಾದಂಥ ಐಟಮ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದಾದಮೇಲೆ ಒಂದು ಫ್ರೈ ಮಾಡ್ಕೊಳ್ಳೋದಷ್ಟೇ ಇರೋದು. ಈಗ ನಾನು ಧನಿಯಾ ಬೀಜ ಹಾಗೆ ಜೀರಿಗೆ, ಸೋಂಪು, ಚಕ್ಕೆ, ಲವಂಗ, ಕಾಳುಮೆಣಸು ಇದಿಷ್ಟನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ತೇನೆ. ಇದಾದಮೇಲೆ ಎಣ್ಣೆ ಯೂಸ್ ಮಾಡಲಿಕ್ಕೆ ಇರೋದು ಸಾಂಬಾರು ಮೆಣಸು ಮತ್ತು ಈರುಳ್ಳಿಗೆ ಮಾತ್ರ ಯೂಸ್ ಮಾಡ್ತೇನೆ. ನಾನು ಯಾವಾಗಲೂ ಇದೇ ಥರ ಫಾಲೋ ಮಾಡೋದು. ಈ ಥರ ಮಸಾಲೆ ಫ್ರೈ ಮಾಡಿ ಗ್ರೈಂಡ್ ಮಾಡಿದರೆ ತುಂಬ ಅಂದರೆ ತುಂಬ ಟೇಸ್ಟ್ ಬರುತ್ತೆ. ಅದನ್ನು ಫ್ರೈ ಮಾಡಿ ಆದಮೇಲೆ ಈ ಮೆಣಸಿದೆ ಅಲ್ವಾ, ಮೆಣಸನ್ನು ಫ್ರೈ ಮಾಡಬೇಕು. ಅದಕ್ಕೂ ಮೊದಲು ನಾನು ಕೊಬ್ಬರಿಯನ್ನು ಒಂದು ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ. ಇದರ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ತುರಿಯೋದಕ್ಕಿಂತ ನನಗೆ ಕಟ್ ಮಾಡಿ ಮಾಡ್ಕೊಳ್ಳೋದೇ ಈಸಿ ಆಗುತ್ತೆ, ಹಾಗಾಗಿ ಕಟ್ ಮಾಡಿ ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ. ಜಾಸ್ತಿ ಬೇಕು ಅಂತ ಇಲ್ಲ, ಕಾಯಿ ತುರಿ ಸ್ವಲ್ಪ ಸಾಕು, ಒಂದು 5ರಿಂದ 6 ಪೀಸಷ್ಟು. ಅದನ್ನು ಚೆನ್ನಾಗಿ ನಾನು ಫ್ರೈ ಮಾಡಿ ತೆಗಿತಾ ಇದ್ದೀನಿ ಜಾರಿಗೆ. ಅದಾದಮೇಲೆ ಈ ಮೆಣಸನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಟೇಸ್ಟ್ ಅಂತೂ ಸಖತ್ತಾಗಿತ್ತು, ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಎಲ್ಲದಕ್ಕೂ ಕಾಂಬಿನೇಷನ್ ಆಗುತ್ತೆ ಇದು. ಹಾಗೆ ಹೆಲ್ದಿ ಕೂಡ, ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ ಕಾಳುಗಳಲ್ಲಿ, ಹಾಗಾಗಿ ನಾವು ಕಾಳುಗಳನ್ನು ಆದಷ್ಟು ಯೂಸ್ ಮಾಡಬೇಕು. ಮತ್ತು ಇಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಲೈಟ್ ಬ್ರೌನ್ ಬಂದರೆ ಸಾಕು, ಅಷ್ಟು ಫ್ರೈ ಮಾಡಿದರೆ ಸಾಕಾಗುತ್ತೆ. ಎಲ್ಲ ಮಸಾಲೆ ಫ್ರೈ ಮಾಡಿ ತೆಕ್ಕೊಂಡು ಆಯಿತು ಜಾರಿಗೆ. ಈಗ ಸ್ವಲ್ಪ ಹುಣಸೆ ಹುಳಿಯನ್ನು ಸೇರಿಸಿ ಗ್ರೈಂಡ್ ಮಾಡ್ತೇನೆ. ಬೇಕಿದ್ದರೆ ಉಪ್ಪನ್ನು ಸೇರಿಸ್ಕೊಳ್ಬೋದು ರುಬ್ಬಬೇಕಾದ್ರೆ. ನಾನು ಕಾಳುಗಳನ್ನು ಬೇಯೋದಕ್ಕೆ ಸ್ವಲ್ಪ ಹಾಕಿದ್ದೆ, ಮತ್ತು ಈಗ ಸಾಂಬಾರು ಅಂದರೆ ಒಗ್ಗರಣೆ ಹಾಕಿ ಆದಮೇಲೆ ಮತ್ತೆ ಸ್ವಲ್ಪ ಹಾಕ್ಕೊಳ್ತೀನಿ. ನುಣ್ಣಗೆ ಪೇಸ್ಟ್ ಥರ ಮಾಡಿಕೊಂಡೆ. ಇವಾಗ ರುಬ್ಬಿದಂಥ ಮಸಾಲೆ ಏನಿದೆ ಅದನ್ನು ನೀಟಾಗಿ ಗ್ರೈಂಡ್ ಮಾಡಿಕೊಂಡೆ. ಸ್ವಲ್ಪನೂ ತರಿಯಾಗಿ ಇರಬಾರ್ದು. ಹಾಗೆ ಒಗ್ಗರಣೆಗೆ ಸಾಸಿವೆ, ಜೀರಿಗೆ ಮತ್ತು ಈರುಳ್ಳಿ, ಕರಿಬೇವು ಹಾಕೋದಕ್ಕೆ ಮರ್ತೋಯ್ತು. ಅದಾದಮೇಲೆ ಈ ಗ್ರೈಂಡ್ ಮಾಡಿದಂಥ ಮಸಾಲೆಯನ್ನು ಹಾಕ್ತಾಯಿದ್ದೀನಿ. ಇದಿಷ್ಟು ಹಾಕಿ ಆಮೇಲೆ ಬೇಯಿಸಿಟ್ಕೊಂಡಿರುವಂಥ ಈ ಕಾಳುಗಳನ್ನು ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುವಂತಹ ಕಾಳು ಬಾಜಿ ರೆಡಿಯಾಗುತ್ತೆ.
ನಾನು ಇದನ್ನು ಬೆಳಗ್ಗೆ ಅಕ್ಕಿ ರೊಟ್ಟಿ ಜೊತೆಗೆ ಮಾಡಿದ್ದೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಅಕ್ಕಿ ರೊಟ್ಟಿ ಜೊತೆಗೆ. ಅಕ್ಕಿ ರೊಟ್ಟಿ ರೆಸಿಪಿಯನ್ನು ನಾನು ಶೇರ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ನೀವು ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ರೆಡಿ ಆಯಿತು. ಈಗ ಅಕ್ಕಿ ರೊಟ್ಟಿ ಜೊತೆಗೆ ತಿನ್ಬೋದು. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಈಗ ನವರಾತ್ರಿ ಸ್ಟಾರ್ಟ್ ಆಗಿದೆ ಅಲ್ವಾ ಸ್ನೇಹಿತರೆ, ಸೊ ಹಾಗಾಗಿ ಒಂದಷ್ಟು ರಂಗೋಲಿಗಳನ್ನು ಶೇರ್ ಮಾಡ್ತೀನಿ. ಇದು ಲಾಂಗ್ ವಿಡಿಯೋ ಆಗುತ್ತೆ ಅಂಥೇಳಿ ಒಂದು 4 ರಂಗೋಲಿಗಳನ್ನು ಮಾತ್ರ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಇದು ಪಾರ್ಟ್ 1, ನೆಕ್ಸ್ಟ್ ಪಾರ್ಟ್ 2 ಮಾಡೋಣ ಅಂಥೇಳಿ. ಸೊ ನೋಡಿ, ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಈ ನವರಾತ್ರಿ ಟೈಮಲ್ಲಿ ಹುಲಿವೇಷ ಕುಣಿತ ಎಲ್ಲ ಮನೆಗೆ ಬರ್ತಾರೆ. ಸೊ ಇನ್ನು ಮುಂದೆ ಆ ವೀಡಿಯೋಸನ್ನು ಕೂಡ ನನ್ನ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಮಿಸ್ ಮಾಡ್ದೇನೆ ನನ್ನ ಬ್ಲಾಗನ್ನು ನೋಡ್ತಾ ಇರಿ. ಬನ್ನಿ ಇವಾಗ ತುಂಬ ಬ್ಯೂಟಿಫುಲ್ ಆಗಿರುವಂಥ ರಂಗೋಲಿಗಳನ್ನು ಶೇರ್ ಮಾಡ್ತೀನಿ, ನೋಡ್ಕೊಂಡು ಬರೋಣ.